ಜಟಕಾ ನೀವು ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಮಗುನೇನ್ ಮಗು ನನ್ನ ಪ್ರಾಬ್ಲಮ್ ಹೆಂಗೆ ಅರ್ಥ ಯಾರು ನೋಡ್ಕೊತೀವಿ ಅಂದ್ರ ಅವ್ರು ಯಾವತ್ತೂ ಹೇಳಿಲ್ಲ. ನಮಗ್ ಗೊತ್ತಿಲ್ಲ ಇವ್ರು ನೋಡ್ಕೊಂಡಿಲ್ಲ. ಇವ್ರು ಇಷ್ಟೊಂದು ಮಾತಾಡ್ತಾರೆ. ಒಂದ್ ದಿವಸಕ್ಕೆ ನನ್ ಮಕ್ಳು ಅಂತ ಬಂದ್ ಮಾತಾಡ್ತಾರೆ. ಆತರ ಪ್ರೀತಿ ಕಳ್ಕೊಂಡ್ಬಿಟ್ರ ನೀವು? ಮೊನ್ನೆ ಮೇಡಮ್ ಬಿಡಿ ಮೇಡಮ್, ಮೊನ್ನೆ ಹೋದೆ ನಾನು, ತಿರ್ಗಾ ಮತ್ತೆ ಚಪ್ಪಲಿ ನೋಡಿದ್ದೀನಿ ಅಂತ ಹೇಳಿದಳು ನನಗೆ. ಬಾಯೆಲ್ಲ ಕೇಳಿ ಮೇಡಮ್, ನಮ್ಮ ಮಾಲಕನ್ ಕೇಳಿ ಮೇಡಮ್. ಅವ್ರು ಬಂದ್ರೆ ನಿಮ್ಗೆ ಮುಗಿತಾರೆ ಮೇಡಮ್. ಹಿಂಗೆ ಹೋಗ್ಬಿಟ್ಟು ನಾವು ಮೇಡಮ್ ಇವ್ರು ಬಾಯಿಗೆ ಬಂದಂಗ ಬಂದ ನಮ್ಮಮ್ಮ ಅವ್ರು ಜಗಳ ಮಾಡಿದ್ರು. ನಾವೇನ್ ಮಾಡಿದ್ದ ಪಾಪ? ನಾವೇನ್ ಮಾಡಿದ್ದ? ಜಗಳ ಹೆಂಡತಿ ಜೊತೆ ಸರಿನಮ್ಮ. ನೀನು ಫೋನ್ ಮಾಡ್ದಾಗ ನೀನ್ ಫೋನ್ ಮಾಡಿದ್ ನನಗೆ, ಅಣ್ಣ ಎಲ್ಲಣ್ಣ ಇದೆಯಾ, ಬರ್ತೀನಿ ಮೊನ್ನೆ ಮದುವೆ ಬರ್ತೀನಿ ಅಣ್ಣ, ನೀನ್ ಕಾಸು ಗೀಸು ಏನು ತರಬೇಡ, ನೀನ್ ಬಾರಣ್ಣ. ನನಗೆ ದುಡ್ಡಿಲ್ಲ. ಧಾರಾವೀರಿ ಇವ್ರ ಸ್ವಂತ ಮಗಳ ಮದ್ವೆಗೆ ಧಾರಾವಿಲಿಲ್ಲ. 4 ಜನ ಎಷ್ಟು ಮಾತಾಡಿದಾರೆ ನನ್ ಬಗ್ಗೆ. ಹುಟ್ಟಿದ ತಂದೆನೆ ಬಂದ್ ಧಾರಾವಿಲಿಲ್ಲ. ಇದೆಂತ ಮದ್ವೆ ಅಂತ ಎಷ್ಟು ಜನ ಆಡ್ಕೊಂಡಿದ್ದಾರೆ ಅಂತ ನನಗ್ ಗೊತ್ತು. ಇವ್ರಿ ಮತ್ತೆ ಇಷ್ಟೊಂದು ಮಾತಾಡ್ತಾರೆ. ಒಂದ್ ದಿವಸಕ್ಕಾದ್ರೂ ನೋಡಿದಾರ? ತೋರಿಸಿಲ್ಲ ಮೇಡಮ್. ನಮ್ಮ ಮಾಮನೆ ತೋರಿಸ್ತಾರೆ. ಗಂಡ ಹೆಂಡತಿ ಜಗಳ ಮಾಡಿದ್ರೆ ಮಕ್ಳು ನಾವೇನ್ ಮಾಡಿದೀವಿ ಹೇಳಿ, ಇದಕ್ ಜವಾಬ್ ಗಂಡ ಹೆಂಡತಿ ನೀವ್ ಹೇಳ್ಬೇಕಾಯ್ತು ನಿಮ್ಮ ಅಮ್ಮನ್ಗೆ. ಅಮ್ಮ ಅಣ್ಣನ್ ಕರ್ಸಮ್ಮ, ನಾನು ನೋಡ್ಬೇಕು ಅಂದ್ರೆ ನೀನ್ ಹೇಳ್ಬೇಕಾಯ್ತಪ್ಪ. ನೀನ್ ಹೇಳಕ್ಕಾಯ್ತಿಲ್ವಾ? ನೀವಿಬ್ರು ಹೇಳಕ್ ಹೇಳಿಲ್ಲ. ನನ್ಗೆ ಯಾರು ಇನ್ಫಾರ್ಮೇಶನ್ ಮಾಡಿಲ್ಲ. ಮೆಚಾಡ್ ಇವು ಮಮ್ಮಿ ಮೆಚಾಡ್ ಆದಾಗ ಏನ್ ಮಕ್ಳು ನಿಮ್ ಮಾದಿನ ಏನಂದ ಅವನು ಬ್ಯಾಂಕಾಗಿರೋನು? ನೀವೊಂದಿಲ್ಲಮ್ಮ, ನೀವೊಂದಿಲ್ಲ ಮೇಡಮ್. ನೋಡಿ ಒಂದ್ಸಾರಿ ಹೋದೆ ಇರಪ್ಪ, ಒಂದ್ಸಾರಿ ನಾನು ಹುಡುಗರಿಗೆ ತಿಂಡಿ ಎಲ್ಲ ತೊಗೊಂಡೋದೆ. ನಾನು ಹೋದ್ರೆ ವಾರ 15 ದಿವಸ ಊರಲ್ಲಿ ಇರ್ತಿದೆ. ಯಾರು ನನ್ನ ಹೆಂಡತಿ ಊರಲ್ಲಿ. ಅಲ್ಲಿ ಗದ್ದೆ ಕೆಲಸ, ಹೊಲದ ಕೆಲಸ, ಹೊಲ ಕುಯ್ಯೋದ್ರಿಂದ ಹಿಡಿದು ಹೊಲ ಉಳೋದ್ರಿಂದ ಹಿಡಿದು ಗಾಡಿ ಗೊಬ್ಬರ ಹೊಡಿತಾರಲ್ಲ ಅದೆಲ್ಲ ಕೆಲಸ ಮಾಡ್ಕೊಂಡಿದ್ದೆ ನಾನು. ನನ್ನ ಬಾಮ್ಮ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ. ಇವತ್ತು ನಮ್ಮ ಅತ್ತೆ ನನಗೆ ದೇವರು, ನನ್ನ ಬಾಮ್ಮ ಇದ್ದರು ಇಬ್ಬರು ದೇವರು. ಇವತ್ತು ಹೇಳ್ತೀನಿ, ನಾನು ಸಾಯೋವಾಗ ನಾನು ನೆನೆಸು. ಯಾಕೆಂದರೆ ನಾನು ಅವ್ರಿಗೆ ಕೆಟ್ಟವ್ರು ಅಂತ ನಾನು ಹೇಳಲ್ಲ. ಸರಿ ಹೋದರೆ ರಾತ್ರಿ 11 ಗಂಟೆ ಮೇಡಮ್, ಅವ್ನು ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಬಂದ್ಬಿಟ್ಟು ನನಗೆ, ಏನೋ ನೀನು ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳುವಂತೆ, ನಾನು ಯಾರು ಗೊತ್ತಾ, ಏನು ಮಾಡ್ತೀನಿ ಗೊತ್ತಾ, ಹಿಂಗೆ ಅಂತ ನನಗೆ ಅವಾಗ ಆಗ್ತದೆ. ಮನೆ ಬಂದ್ಬಿಟ್ಟು ನಾನು ಹೇಳಿದೆ, ರತ್ನ ನೋಡವ್ನು ಯಾರು ಅವ್ನು ಹಿಂಗೆ ಅಂತವನೇ, ಯಾರೇ ಅವನು? ತಿರುಗಿ ಮನೆ ಬಂದ್ಬಿಟ್ಟು ಅದೇ ರೀತಿ ಮಾತಾಡ್ದ. ಯಾರಿಗೂ ಹೇಳಿಲ್ಲ. ಪ್ಯಾಂಟ್ ಹಾಕೊಂಡು ಸೀದಾ ಬಂದೆ. ಮಾಗಡಿ ಬಂದ್ಬಿಟ್ಟು ಮಾಗಡಿಲಿ ಇಡೀ ನೈಟ್ ಫುಲ್ ಕಾಲ ಕಳೆದಿದ್ದೀನಿ. ಸರಿ, ಈ ಮಕ್ಳಿಗೆ ಜವಾಬ್ ಹೇಳಿ. ಅದೆಲ್ಲ ಬಿಡಿ, ನಿಮ್ಮಿಬ್ಬರದು ನಾನು ಏನ್ ಜವಾಬ್ ಇಲ್ಲ ಮೇಡಮ್. ಗಂಡ ಹೆಂಡತಿ ಜಗಳ ನಾನು ಕೇಳ್ತಾನೆ ಇಲ್ಲ. ನನಗೆ ಬೇಕಾಗಿಲ್ಲ ನಿಮ್ಮಿಬ್ಬರ ಜಗಳ. ಕರೆಕ್ಟಾಗಿ ನಮ್ಮ ಅಣ್ಣ ನಮ್ಮಪ್ಪ ನಮ್ಗೆ ಬೇಕು ಅಂತಂದರೆ ನಾನು ಅವ್ಳು ಕಾಲೇಜಿಗೆ ಸಸ್ತೀನಿ, ನಾನು ಹೇಳ್ದಂಗೆ ಕೇಳಬೇಕು. ನಾನು ಅವ್ರು ಹೇಳ್ದಂಗೆ ನಾನು ಕೇಳಲ್ಲ. ಬರ್ತೀನಿ, ವಾರಕ್ಕೊಂದೊಂದ್ಸಾರಿ ಬರ್ತೀನಿ. ನಿಮ್ಮ ಎಲ್ಲಿರ್ತೀರ ನೀವು ಅಲ್ಲೇ ಬರ್ತೀನಿ ನಾನು. ನೀವು ಬರಬೇಡಿ, ಫೋನ್ ಮಾಡಿ. ಕಾಲೇಜಿಗೆ ಸೇರಿಸ್ಬೇಕಾದ್ರೆ ಸೇರಿಸ್ತೀನಿ. ಕಾಲೇಜಲ್ಲ ಮೇಡಮ್, ಆಯ್ತು SLCನೇ ಓದು, ಕೆಲಸಕ್ಕೆ ಹೋಗ್ಬಾರ್ದು. ಮನೆಗೆ ಏನ್ ಬೇಕು ನಿಮಗೆ? 3 ತಿಂಗಳಾಗೋಯ್ತು ಮೇಡಮ್. 3 ತಿಂಗಳು ಪಾಠ ಮೇಡಮ್. ಯಾರು ಮೇಡಮ್? ನೀನು ಬಾಂಗ್ ಮಾಡ್ಕೊಂತ ಯಾರು ಹೇಳಿದ್ದು? ಗೋಪಾಲ್ ಏನಂತ ಹೇಳ್ದ ಊಟ ನನಗೆ ಫೋನ್ ಮಾಡಿ, ಬಾಬಾ ಕರ್ಕೊಂಡು ಹೋಗ್ಬಿಟ್ಟಳು ರತ್ನಾಕ, ಮಮ್ಮಿನ ಕೆಲಸಕ್ಕೆ ಹಾಕೊಂಡು ನೀನೇನಕ್ಕೆ ಬಂದೆ? ಸುಳ್ಳು ಹೇಳಕ್ಕೆ ಕರೆನ್ಸಿ ಇರಲಿಲ್ಲ. ಅತ್ತಿಂದ ಮಾಡಿ ಏನಮ್ಮ ಏನ್ ನಿಮ್ಗೇನ್ ಗೊತ್ತಾಗಲ್ವಾ ಕೆಲಸ ಮಾಡೋದ್ಗೇನು ಈ ತರ ಡಿಸ್ಟರ್ಬ್ ಮಾಡ್ತೀನಿ ಮೇಡಮ್ ಬೈದ್ರಿ ಮೇಡಮ್. ಏನ್ ಕಣ ಸುಳ್ಳು ಏನ್ ಕಣ ಫೋನ್ ಮಾಡಿ ಹೇಳಿದ್ದಾನೆ. ಹಂಗ ಬಾಯಿ ಹುಳ ಬಿದ್ಬಿಡ್ತದ ನಂಗೆ ಮಾತಾಡಿದ್ರೆ. ನಿನ್ಗ ನಾನು ಮಾತಾಡಿದ್ರೆ ಬಾಯಿ ಹುಳ ಬಿದ್ಬಿಡ್ತದೆ. ನೋಡೋ ಸಣ್ಣ ವಯಸ್ಸು ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳೋದು ಕಮ್ಮಿ ಮಾಡು, ಬೈಯೋದು ಬಾಯಿ ಕಮ್ಮಿ ಮಾಡು. ಈಗ ನೀನು ಹೆಣ್ಮಗಳು, ನಾಳೆ ಹೋಗೋಳು ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಚೆನ್ನಾಗಿ ಒಳ್ಳೆ ಹೆಸರು ಪಡಿ. ಈ ಬಾಯಿಗೆ ಈ ವಯಸ್ಸಿಗೆ ಈ ಬಾಯಿ ಆಡಿದ್ರೆ ಸರಿ ಇರಲ್ಲ. ಮೊನ್ನೆನೇ ನೀನು ಹೊಡಿತಾ ಇದ್ದೆ, ಆದರೆ ನನ್ನ ಮಗಳನ್ನ ಒಂದು ಅಭಿಪ್ರಾಯ ಇಟ್ಟು ಹೊಡೆದ್ರೆ ಒಂದು ಏಟು ನೀನು ಅಷ್ಟೇ. ಹೊಡಿಬಾರ್ದು, ನನ್ನ ಮಗಳು ಆಡಿದ್ದು ಬೇರೆ ಯಾರಲ್ಲ ಅಂದ್ಬಿಟ್ಟು ಸುಮ್ಮನೆ ಬಂದಿದ್ದೀನಿ. ನಾನು ಅಲ್ಲಿ ಮಾತಾಡ್ತಾ ಇದ್ದೀನಿ ಮೇಡಮ್. ನಮ್ಮ ಅಣ್ಣ ಮನೆಗೆ ಹೋದೆ, ಈಗ ಹೆಂಡತಿ ಅಂದಮೇಲೆ ಮನೆಗೆ ಹೋಗ್ಬೇಕು. ನಾನು ಹೋದೆ. ರತ್ನ ಯಾರು ನಿನ್ಗೆ ಹೇಳ್ಕೊಟ್ಟಿದ್ದೀನಿ? ನೀನು ಹೋಗೋಣಲ್ಲ, ಒಂದು ಕೆಟ್ಟ ರೂಟ್ಗೆ ಹೋಗಿಲ್ಲ, ಒಂದು ಹೇಳಿಕೆ ಮಾತು ಕೇಳಿಲ್ಲ. ಈ ಕೆಲಸಕ್ಕೆ ನಿನ್ಗೆ ಯಾರಮ್ಮ ಹೇಳಿದ್ದು? ಯಾರು ಇಲ್ಲ ರೀ ನನಗೆ ಹೇಳಿದ್ದು. ಅಲ್ಲ ಕಣೆ, ಹಾರ್ಟ್ ಆಪ್ರೇಷನ್ ಆಗದೆ. ನಾನೇನು ಹೇಳಿದೆ ನಿನಗೆ? ಅಷ್ಟಕ್ಕೆ ಇವಳೆದ್ಬಿಟ್ಲು, ಮುಖ ತೊಳಿತಾ ಇದ್ಲು. ಇದೇನಪ್ಪ ಇದು ಬಂದ್ಬಿಟ್ಟು ನಮ್ಮ ಅಣ್ಣವ್ರ ಮನೆಗೆ ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಗ ಕೂತ್ಕೊಂಡು ಮಾತಾಡ್ತಿದ್ದೀವಿ.
ಬಂದ್ಬಿಟ್ಟು ಮೇಡಮ್ ಮೇಡಮ್ ಬಂದು ಈ ತರ ಕೇಳಿದ್ರೆ ಮೇಡಮ್ ನಾನು ಏನು ಮಾಡ್ತಿರ್ಲಿಲ್ಲ ಮಕ್ಕಳು ಕೆಲ್ಸಕ್ಕೆ ರೆಡಿ ಆಯ್ತಾ ಇದೆ ಮೇಡಮ್. ನೀನ್ ಏನ್ ಕೆಲ್ಸಕ್ಕೆ ಹೋಗೋದು ದೊಡ್ಡ ಇವಳ ನೀನು ಏನ್ ಕೆಲ್ಸಕ್ಕೆ ಹೋಗೋದು ನೀನು ನಿಮ್ಮ ಅಮ್ಮ ಹೇಳ್ತಾರೆ ನೀನ್ ಹೊರಟು ಬಿಡ್ತೀಯಾ ಹೋಗ್ಬೇಡ ಅಂತ ಎಲ್ರು ಹೇಳುವಾಗ ನೀನ್ ಹೋಗ್ತೀಯಾ ಏನ್ ನೀನ್ ಮನೆ ನಡೆಸೋದು ಅಪ್ಪನೇ ಬಿಟ್ಟು ಆದ್ಮೇಲೆ ಇನ್ನೇನ್ ಮಾಡ್ತಾರೆ ಮೇಡಮ್ ನಮ್ಮ ಅಮ್ಮ ಅಮ್ಮ ಬಿಟ್ಟು ಹೋದ್ರು ನಿಮ್ ತಾಯಿ ಏನೇನ್ ತಪ್ಪು ಮಾಡಿದಾರೆ ನಿಮ್ಗೆ ಗೊತ್ತಿಲ್ಲಮ್ಮ ಬರೀ ಅಪ್ಪನ್ ದೂರೋದಲ್ಲಮ್ಮ ಅವರಿಬ್ಬರ ಜಗಳದಿಂದ ನಿಮ್ ಪರಿಸ್ಥಿತಿ ಬಂದಿದೆ ಅದ್ ನಾನು ಒಪ್ತೀನಿ ಎಲ್ಲದಕ್ಕೂ ಅವರೇ ಕಾರಣ ಅಂತ ಹೇಳೋದು ಸರಿ ಇಲ್ಲಮ್ಮ ನೀವ್ ಹೀಗೆ ಹೇಳ್ತಾ ಬಂದ್ರೆ ಅವರಿಂದ ಇನ್ನೂ ದೂರ ಆಗ್ತೀರಿ ನಾನು ನೋಡಿ ಮೇಡಮ್ ಮಕ್ಕಳು ಬೇಕು ಮಕ್ಕಳು ನೋಡ್ತೀನಿ ಅಷ್ಟೇ ನನಗೆ ಹೆಂಡತಿ ಬೇಕಾಗಿಲ್ಲ ಮೇಡಮ್ ಯಾಕೆಂದರೆ ನಾನು ಮನೆ ಲೀಸ್ಗೆ ಹಾಕ್ಸ್ಕೊಡ್ತೀನಿ ಅವ್ಳಿಗೆ ಎಜುಕೇಷನ್ ಕೊಡಿಸ್ತೀನಿ ಅಷ್ಟೇ ಯಾಕೆ ಇವರಿಂದ ನಾನು ನೋವು ಅನುಭವಿಸ್ಬಿಡ್ತೀನಿ ನನಗೆ ತುಂಬ ನೋವು ಊಟ ವಾರಂಗಡ್ಲೆ ಊಟ ಇಲ್ಲ ಆ ಥರ ಇದ್ದೀನಿ ನಾನು ಇವತ್ತು ನನಗೆ ಎಷ್ಟೋ ದುಃಖ ಇದೆ ಬರುತ್ತೆ ನನಗೆ ಹೇಳ್ಕೊಳಕ್ಕೆ ನೀನು ಸಣ್ಣ ಹುಡುಗಿ ಹೋಗ್ಬಿಟ್ಟು ಮನೆ ಕೂತ್ಕೊಂಡೆ ಹೋಗಿ ನೀನು ಸ್ಟೇಷನ್ಗೆ ಹೋಗಿ ಪೊಲೀಸನ್ನ ಕರ್ಕೊಂಡ್ ಬಂದಿದ್ಯಾ ಮೇಡಮ್ ಇವ್ರು ನನ್ನ ನೋಡೇ ಇರ್ಲಿಲ್ಲ ಮೇಡಮ್ ಬಂದು ಗಲಾಟೆ ಮಾಡ್ತಿದ್ರು ಮೇಡಮ್ ಏನಂತ ನಮ್ಮ ಅಮ್ಮನ ನೀನ್ ಯಾವಳ ಕೊಡು ಅಂತ ಹೇಳಿದ್ರು ಕೇಳಿದ್ರು ಮೇಡಮ್ ಈ ತರ ಯಾರು ನೀನ್ ಕೊಡು ಅಂತ ಹೇಳಿದಾರು ನಾನೇನಂದೆ ಮೇಡಮ್ ಅಣ್ಣ ನೀನ್ ಈ ತರ ಮಾತಾಡ್ಬೇಡ ಅಣ್ಣ ನಮ್ಮ ಅಮ್ಮಂಗೆ ಹಾರ್ಟ್ ಆಪರೇಷನ್ ಆಗೈತೆ ಜಾಸ್ತಿ ಅಮ್ಮನ ಮುಂದೆ ಮಾತಾಡ್ಬೇಡ ಅಣ್ಣ ಅಂತ ಅಂದೆ ಮೇಡಮ್ ನಮ್ಮ ಅಮ್ಮ ಪಾತ್ರೆ ತೊಳಿತಿದ್ರು ಒಳಗಡೆ ಬಂದ್ರು ಮೇಡಮ್ ಬಂದಿದ್ದು ತಿರ್ಗಾ ಇವರು ನಾನು ಅಷ್ಟೇ ಮೇಡಮ್ ಅಂದಿದ್ದು ಸರಿ ಅಂದ್ಬಿಟ್ಟು ಇವ್ರು ಬಂದ್ಬಿಟ್ರು ಮೇಡಮ್ ಇವ್ರ ಅಣ್ಣನ ಹತ್ರ ಬಂದು ಏನೇನೋ ಹೇಳ್ತಾ ಇದ್ರು ಮೇಡಮ್ ನಮ್ಮ ದೊಡ್ಡಪ್ಪನ ಹತ್ರ ಅವಾಗ ನಾನು ಹೆಂಡತಿ ಹೇಳೋದು ಗೊತ್ತಾ ಮೇಡಮ್ ಪೊಲೀಸವ್ರು ಬಂದಾಗ ಸರ್ ನಾವು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ ಅವಾಗ ಹೊಡೆದ್ರು ನಿಮಗೆ ಮೇಡಮ್ ನನಗೆ ಕೇಳಿ ಮೇಡಮ್ ಎಲ್ಲಾರನ್ನೂ ಸಾಕ್ಷಿಗಾರೇ ಹೊಡಿತೀನಿ ಅಂತಿದ್ರು ಮೇಡಮ್ ನಾನು ನೋಡೋಣ ಹೊಡಿಯೋಣ ನೀನು ಹೊಡಿಯೋಣ ಹೇಳಿದ್ನಲ್ಲ ಅವಾಗಲೇ ನಿನಗೆ ಸುಳ್ಳು ಹೇಳ್ಬೇಡ ನೀನು ಅಷ್ಟೇ ನೀನ್ ಅವತ್ತೇನಂದಿದೆ ಅದ್ ನಿಜ ಕರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ತಾನೆ ನಾನು ನಿಜ ಹೇಳ್ತಾ ಇದ್ದೀನಿ ತಾನೆ ನೀನು ಕರೆಕ್ಟ್ ಆಗಿ ನಿಜ ಹೇಳು ಕರೆಕ್ಟ್ ಆಗಿ ಇಬ್ರಿಗೂ ನ್ಯಾಯ ಸಿಗ್ತೈತಾ ಯಾರಿಗೂ ಅನ್ಯಾಯ ಆಗಬೇಡ ಇವಳಿಗೆ ಅಣ್ಣ ಆಗ್ಬೇಕು ಅವ್ರಿಗೂ ಅಣ್ಣ ಆಗ್ಬೇಕು ಅವ್ರಿಬ್ರು ಒಂದೇ ವರ್ಗರು ಅವಳೇನೋ ಮಾತಾಡ್ಕೊಂಡೈತೆ ಇವಳೇನು ಅನ್ಬೇಕು ಏ ವಿಶಾಲ ಬಾರ ಇಲ್ಲಿ ಮೇಡಮ್ ಕರ್ಸ್ ಕೇಳಿ ಮೇಡಮ್ ವಿಶಾಲ ಕರ್ಸ್ ಕೇಳೋದೇನಲ್ಲಿ ನೀನ್ ಬಾಳ ಮಾತಾಡೋ ಮೊನ್ನೆ ನಮ್ಮ ಹುಡುಗನ ಹತ್ರ ಏನ್ ಹೇಳಿದ ಗೊತ್ತಾ ಅಲ್ಲಿಗೆ ಬರ್ಲಿ ಇಲ್ಲಿಗೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿ ಯಾರ ಹತ್ರ ಅಣ್ಣ ಯಾರ ಹತ್ರ ದನಿ ಹತ್ರ ಹೇಳಿರೋದು ದನಿ ಹತ್ರ ವಿಶಾಲ ಕರ್ಸ್ ಕೇಳೋಣ ಕರ್ಸ್ ಕೇಳು ಚಪ್ಪಲಿ ಹೊಡಿತೀನಿ ಅಂತ ನಾನೇನಾರ ಹೇಳಿದ್ರೆ ನೀನೇ ನಾನು ಕೊಡ್ಬಿಡು ಹೊಡ್ಸ್ಕತೀನಿ ನಾನು ನಿನ್ ಮಗಳ ತಪ್ಪಾಗಿ ಹುಟ್ಟಿದ್ಕೆ ಹೊಡ್ಸ್ಕತೀನಿ ನಾನು ನಿಮ್ಮಿಬ್ರು ಗಂಡ ಹೆಂಡತಿ ಜಗಳದಿಂದ ನಾನು ನಮ್ಮ ಅಕ್ಕ ಅನಾಥರ ಆಗೋಯ್ತೀವಿ ಮತ್ತೆ ಅಷ್ಟೇ ನಮ್ಮ ನೋಡಕ್ ಬರ್ಲಿಲ್ಲ ಎದುರುಗಡೆ ಡೈರೆಕ್ಟ್ ಮೇಡಮ್ ಡೈರೆಕ್ಟ್ ನಮ್ಮ ಅತ್ತೆ ಮನೇಲಿ ಇದ್ರು ಮೇಡಮ್ ಎದುರುಗಡೆ ಸಿಕ್ ಮಾತಾಡ್ಸಿ ಎದುರುಗಡೆ ಬೇರೆ ಕಡೆ ಹೋಗ್ತಾ ಇದ್ರು ನಮ್ಮನ್ನ ಮಾತಾಡಿಸ್ತಾ ಇರ್ಲಿಲ್ಲ ನಾವೆಷ್ಟೇ ಅಣ್ಣ ಅಂತ ಪ್ರೀತಿಯಿಂದ ಹೋದ್ರು ಮೇಡಮ್ ದೂರ ದೂರ ಹೋಯ್ತಾ ಇರೋರು ಮೇಡಮ್ ಮೊನ್ನೆ ಕೊಟ್ಟಲ್ಲ ಪ್ರೀತಿ ನನಗೆ ಸ್ಟೇಷನ್ವರೆಗೂ ಕರೆಸ್ತಲ್ಲ ಅದೇ ಪ್ರೀತಿ ಸಾಕು ನನಗೆ ಒಬ್ಬ ಮಗಳಾದವಳು ತನಗೆ ಕೊಡ್ಬೇಕಾದ ಗೌರವ ನಾನು ಏನ್ ತಪ್ಪು ಮಾಡಿದೆ ಏನ್ ದ್ರೋಹ ಮಾಡಿದ್ದೀನಿ ನಿಮ್ಮಿಂದ ನಿಮ್ಮಿಂದ ನಾನು ದೂರ ನನ್ನಿಂದ ನೀವು ದೂರ ಆಗಿಲ್ಲ ನೀವು ಮಾಡೋ ಮಾತು ನಿಮ್ಮ ಅಲ್ಲಿ ಆ ಊರಲ್ಲಿ ಎಲ್ಲ ಒಂಥರ ಕಚಡ ಮಾತೆ ಅಲ್ಲಿ ಒಳ್ಳೆ ಮಾತು ಯಾವ ಮಾತು ಬರಲ್ಲ ನಿಮ್ಮ ಬಾಯಿಗಳಲ್ಲಿ ಒಳ್ಳೆ ಮಾತು ಬರ್ತಾವ ನಿಮ್ಮ ಬಾಯಲ್ಲಿ ನೀನು ಸ್ಟೂಡೆಂಟು ಅಲ್ಲ ಒಳ್ಳೆ ಮಾತು ಬರ್ತಾವ ನಿಮ್ಮ ಅಮ್ಮನ ಬಾಯಲ್ಲಿ ಒಳ್ಳೆ ಮಾತು ಬರ್ತಾವ ಜೇನ ಬಾಯಿ ಅದೆಲ್ಲ ನಿಮಗೆ ಸೇರುತ್ತೆ ನನಗೆ ಬರಲ್ಲ ಅದು ಜಟ